ಹೊಳೆನರಸೀಪುರ ಪಟ್ಟಣದ 4ನೇ ವಾರ್ಡಿನ ಮಡಿವಾಳರು, ಉಪ್ಪಾರರು, ದಾಸಗೌಡರು, ನಾಯಕರು, ಕುಂಬಾರರು, ರಾಯವರತರು ಹಾಗೂ ಇತರ ಜನಾಂಗದ ಜನರು 3 ವರ್ಷಕ್ಕೆ ಒಮ್ಮೆ ಆಚರಿಸುವ ವೈಭವದ ಶ್ರೀ ಕನ್ನಂಬಾಡಮ್ಮ ದೇವಿ ಕಳಸ ಹಾಗೂ ಜಾತ್ರಾ ಮಹೋತ್ಸವದ 3 ದಿನದ ಪೂಜಾ ಮಹೋತ್ಸವಕ್ಕೆ ಗುರುವಾರ ವೈಭವದಿಂದ ಚಾಲನೆ ನೀಡಲಾಯಿತು. ಪುರಸಭಾ ಸದಸ್ಯ ಮಧು ಮಾತನಾಡಿ, ಪೂರ್ವಿಕರನ್ನು ಕಾಡುತ್ತಿದ್ದ ಪ್ಲೇಗು, ಕಾಲರಾ, ಮಲೇರಿಯಾ, ದಡಾರ ಸೇರಿದಂತೆ ಯಾವುದೇ ಕಾಯಿಲೆಗಳು ಬಾರದಿರಲಿ, ಮಳೆ ಬೆಳೆ ಚೆನ್ನಾಗಿ ಆಗಲಿ, ಎಲ್ಲ ಜನಾಂಗಗಳ ಜನತೆಯ ನಡುವೆ ಬಾಂಧವ್ಯ ಇರಲಿ ಎನ್ನುವ ದೃಷ್ಟಿಯಿಂದ ಶ್ರೀ ಕನ್ನಂಬಾಡಮ್ಮ ದೇವಿಯ ಹಬ್ಬ ಆಚರಿಸುತ್ತಿದ್ದರು. ಕೆಲವು ಕಾರಣಗಳಿಂದ ಹಬ್ಬ ನಿಂತು ಹೋಗಿತ್ತು. ಶ್ರೀ ಕನ್ನಂಬಾಡಮ್ಮ ದೇವಿಗೆ ಪ್ರೇರಣೆ ನೀಡಿ ಮತ್ತೆ ಹಬ್ಬ ಆಚರಿಸಲು ಜನರು ಮುಂದಾದ ಕಾರಣದಿಂದ 2022 ನವೆಂಬರ್ 19ರಂದು ಪುನಃ ಪೂಜಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಪೂರ್ವಿಕರ ಆಚರಣೆಯಲ್ಲಿ ಇಂದಿಗೂ ಜನರಲ್ಲಿ ಗೌರವ, ಭಯ, ಭಕ್ತಿ ಇದೆ ಎಂಬುದನ್ನು ತೋರುತ್ತದೆ, ಜೊತೆಗೆ ಸಂತಸ ತಂದಿದೆ ಎಂದು ತಿಳಿಸಿ, ಭಾನುವಾರ ಕನ್ನಂಬಾಡಿ ಕಟ್ಟೆಗೆ ತೆರಳಿ ಕನ್ನಂಬಾಡಮ್ಮ ದೇವಿಗೆ ಮಡಿಲು ತುಂಬಿದ ನಂತರ ಹಬ್ಬ ಮುಕ್ತಾಯವಾಗುತ್ತದೆ ಎಂದರು. ವಾರ್ಡಿನ ಎಲ್ಲ ಜನಾಂಗದವರು ಆಚರಣೆಯಿಂದ 3 ದಿನಗಳ ಕಾಲ ಮನೆಯಲ್ಲಿ ಅಡಿಗೆಗೆ ಖಾರದ ಪುಡಿ ಬಳಸಿ ಅಡಿಗೆ ಮಾಡಲ್ಲ, ಒಗ್ಗರಣೆ ಹಾಕಲ್ಲ, ಖಾರ, ಚಕ್ಕೆ, ಲವಂಗ, ಮಸಾಲೆ ಪದಾರ್ಥಗಳನ್ನು ಬಳಸಲ್ಲ, ಮೊಸರನ್ನ, ಸಿಹಿ ಪೊಂಗಲ್ ಮಾತ್ರ ಸೇವಿಸುತ್ತಾರೆ. ಈ ಹಬ್ಬದ ದಿನಗಳಲ್ಲಿ ಎಲ್ಲರೂ ಒಟ್ಟಾಗಿ ಇದ್ದು ನಮ್ಮ ಮನೆಗೆ ಹಬ್ಬ ಎನ್ನುವ ರೀತಿಯಲ್ಲಿ ಆಚರಿಸಿ ಸಹೋದರತ್ವ ಮೆರೆಯುತ್ತಾರೆ ಎಂದು ಸಂತಸದಿಂದ ನುಡಿದರು. ಮಡಿವಾಳ ರಾಮಮಂದಿರದಲ್ಲಿ ಕಳಸ ಪೂಜಾ ಕೈಂಕರ್ಯಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ದಾಸಗೌಡರ ಶ್ರೀ ರಾಮಮಂದಿರ ಸಮೀಪ ಹಬ್ಬದ 3 ದಿನಗಳ ಕಾಲ 4ನೇ ವಾರ್ಡಿನ ಎಲ್ಲ ಜನರಿಗೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಊಟೋಪಚಾರ ವ್ಯವಸ್ಥೆ ಮಾಡಿದ್ದು, ಇದಕ್ಕಾಗಿ ವಾರ್ಡಿನ ಎಲ್ಲ ಜನರು ಸಹಕಾರ ನೀಡಿದ್ದಾರೆ ಎಂದು ವಾರ್ಡಿನ ಪುರಸಭಾ ಸದಸ್ಯರಾದ ಮಧು ಕೃತಜ್ಞತೆ ಸಲ್ಲಿಸಿದರು.